ಕೋಲಾರದ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಒತ್ತಾಯ ಸಹಕಾರ ಇಲಾಖೆಯಿಂದ ನಿಯಮಬಾಹಿರ ಚುನಾವಣಾ ಪ್ರಕ್ರಿಯೆ. ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮದ ಸೊಸೈಟಿ ಚುನಾವಣೆ ಅಕ್ರಮ ಆರೋಪ. ನಿಯಮ ಉಲ್ಲಂಘಿಸಿ ಚುನಾವಣೆ ಪ್ರಕ್ರಿಯೆ ನಡೆಸಿರುವ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಕೋಲಾರದ ಸಹಕಾರ ಇಲಾಖೆಯನ್ನ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಸೋಮವಾರ ಕೋಲಾರದ ಸಹಕಾರ ಇಲಾಖೆಯ ಉಪನಿಬಂಧಕರ ಕಚೇರಿಗೆ ಈ ವಿಚಾರವಾಗಿ ಘೇರಾವ್ ಹಾಕಿದ ಘಟನೆಯು ನಡೆಯಿತು. ಕೋಲಾರದ ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮದ ಸಹಕಾರ ಸಂಘಕ್ಕೆ ಅಕ್ರಮವಾಗಿ ಎಲೆಕ್ಷನ್ ಪ್ರಕ್ರಿಯೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರ ಅಣತಿಯಂತೆ ಸಹಕಾರ ಇಲಾಖೆ ಅಧಿಕಾರಿಗಳು ನಿಯಮ ಬಾಹಿರವಾಗಿ ಕ್ರಮ ಜರುಗಿಸಿದ್ದಾರೆ. ಚುನಾವಣಾ ಸೂಚನಾ ಪತ್ರ ತಲುಪುವುದಕ್ಕೆ ಮುನ್ನವೇ ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟಿಸಲಾಗಿದೆ. ಜೆಡಿಎಸ್ ಪ್ರಾಬಲ್ಯ ಇರುವ ಬಗ್ಗೆ ಮಾಹಿತಿ ಇದ್ದ ಕಾಂಗ್ರೆಸ್ ಮುಖಂಡರು ಈ ಕೆಲಸವನ್ನ ಅಧಿಕಾರಿಗಳ ಮೂಲಕ ಮಾಡಿಸಿದ್ದಾರೆ. ತಕ್ಷಣವೇ ಚುನಾವಣಾ ಪ್ರಕ್ರಿಯೆ ರದ್ದುಪಡಿಸಿ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಶಾಸಕರು ಒತ್ತಾಯಿಸಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ ಅಧಿಕಾರಿ ಕಿಶೋರ್ ಕುಮಾರ್ ಜೋಶಿ ಕ್ರಮ ಜರುಗಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಯಾರ್ರೀ ಮಹಾನ್ ಮೌನ ಎಲ್ಲಿ ಏರ್ಸಿ ಇಲ್ಲಿ ಎಲ್ಲಿದ್ದಾರೆ? ನಾನು ಕೂಡ ಹೋಗ್ಬಿಟ್ಟಿದ್ದೀನಪ್ಪ. ಏನ್ ಮಾಡ್ಬೇಕು ಅದೇ ಮಾಡುವ. ಅನ್ನ ತಿನ್ನ ಕೆಲಸ ನೀನು ನೋಟಿಸ್ ಕೊಡ್ತೀರಾ? ಯಾವ ಡೇಟ್ ನೋಟಿಸ್ ಕೊಡ್ತೀರಾ? ಯಾವ ಡೇಟ್ಗೆ ಎಲೆಕ್ಷನ್ ನೋಟಿಫಿಕೇಶನ್ ಮಾಡ್ತೀರಾ? ಹಿಂಗೆ ಫಸ್ಟ್ ಆಫ್ ಆಲ್ ಮಾಡ್ತೀರಾ? ಯಾರೋ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಇಷ್ಟ ಬಂದಂಗೆ ಲಾಸ್ಟ್ ನೀನೇನ ಕಣ ಹಾಳಾಗೋದು, ನೀನೇ ಹಾಳಾಗೋದು. 10 ವರ್ಷದಿಂದ ಯಾಕೆ ಮಾಡಿಲ್ಲ ಸರ್? ಮೊನ್ನೆ ಕರೆಸಿ ಪರ್ಸನಲ್ ಮಾತಾಡಿದೀನಿ ಇದನ್ನ. 2 ಸಾರಿ ಹೇಳಿದೀನಿ ಸರ್, ಮಾಡಿ ಏನಕ್ಕೆ ಬದುಕು ಬರ್ತಾ ಇದೀನಿ? ಅರ್ಥ ಆಗ್ತಾ ಬದುಕು ರೈತರ ಇರ್ಬೇಕಾ ಉದ್ದಾರ ಸಾಯ್ಬೇಕಾ? ನಿಮ್ಮ ಹತ್ರ ಅರ್ಥ ಆಗ್ತಾ ಇಲ್ಲ. ಅಲ್ಲ ರೀ, 25ನೇ ತಾರೀಕು ಕೊಟ್ಟು ಮತ್ತೆ ನೀವು 27ನೇ ತಾರೀಕಿಗೆ ನೀವು ಹೆಂಗೆ ಇದು ಮಾಡ್ತೀರಾ? ನೋಡಿದಾರ ಕೇಳಿ ಅಲ್ಲಿ ಸರ್, ಹೇಳಿ ಸರ್ ಅದನ್ನ. ನಿನ್ಗೆ ಬೇರೆ ಕ್ಯಾಲೆಂಡರ್ ಇದೆಯಾ? ನಿತ್ಯಾನಂದ ಕ್ಯಾಲೆಂಡರ್ ನಿಂಗೆ ಬೇರೆ ಕ್ಯಾಲೆಂಡರ್ ಇದೆಯಾ? ಫಸ್ಟ್ ಆಫ್ ಆಲ್ ಸೈನ್ ಮಾಡೋದು ಪ್ಯಾಕೇಜ್ ರೆಕಾರ್ಡ್ಸ್ ಕೊಡ್ತೀನಿ ಎಲೆಕ್ಷನ್ ಹೋಗ್ಬೇಕಾದ್ರೆ. ಅದು ಅಷ್ಟು ಈಸಿ ನಾನು ಕೂತ್ಕೊಳ್ಳಲ್ಲಿ ಬಂದು ಅರ್ಥ ಮಾಡ್ಕೋ. ಬಿಡು ಇವೆಲ್ಲ ಈ ಜಾಂಗೀರ್ ಕೆಲಸ ಫಸ್ಟ್ ಬಿಡು. ಅವ್ರ ಅಧಿಕಾರ ಮುಗಿಸ್ಕೊಂಡು ಹೋಗ್ತಾರೆ. ಸಾಹೇಬ್ ನೀನೇ ಮತ್ತೆ ನಮ್ದೇನ್ ಗುರು 5 ವರ್ಷ ಹೋಗ್ತೀವಿ. ಮತ್ತೆ ಯಾರು ಮತ್ತೆ ಅಧಿಕಾರ ಅನ್ಭವಿಸೋದು? ನನ್ನ ಸೂತ್ರ ಯಾರು? ಅಂತಬ್ರ ಯಾರು? ನೀವೇ ತಾನೆ. ಹೋದ್ರು ನಾವೇ, ಅವ್ರು ಇದ್ರು ನಾವೇ, ಇನ್ನೊಬ್ರು ಬಂದ್ರು ನಾವೇ ಆನ್ಸರ್ ಮಾಡೋದು. ಅವರು ಕೇಳ್ತಾರೆ, ಇವ್ರು ಕೇಳ್ತಾರೆ, ಮತ್ತೆ ಡಬಲ್ ಆಗುತ್ತೆ. ಹಂಗಾಗಿ 13 ಬೇಕಾದ್ರೆ 180 ಡೇಸ್ ಟೈಮ್ ಇದೆ, ಗೊತ್ತಿದೆ ನಿಮಗೆ? ಬಹುಶಃ ಕೋಲಾರ ಜಿಲ್ಲೆನ ಮಾರಾಟ ಕಿಟ್ಟವ್ರು ಅನ್ನೋದು ಒಂದು ಸಂಶಯ ಒಂದು ಕಡೆ ಅಡಗ್ತಾ ಇದೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ DCC ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ ಆಗಿದೆ. ಕೆಲವು ರಾಜಕೀಯ ಧುರೀಣರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ DCC ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ. ಇವತ್ತು ಅಡ್ಡದಾರಿಯಲ್ಲಿ DCC ಬ್ಯಾಂಕ್ನ ತೊಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಮುಳಬಾಗಿಲು ತಾಲೂಕಲ್ಲಿ ಅಂಬ್ಲಿಕಲ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ ವೇಸನ್ ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾಯಿದ್ದೆ 10 ವರ್ಷಗಳಿಂದ. ಬಾಡಿ ಇರಲಿಲ್ಲ. ಇವಾಗ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ, ಓಟ್ ಬಂದಿದ್ದಕ್ಕೋಸ್ಕರ ಕೆಲವು ಪ್ರಭಾವಗಳಿಗೆ ಸೇರಿಕೊಂಡು ಅಧಿಕಾರಿಗಳು ಮಿಂಗಲ್ಲಾಗಿ 13D ಈ ಪ್ರಕಾರವಾಗಿ 180 ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಇನ್ನು ಚುನಾವಣಾ ಪ್ರಕ್ರಿಯೆಯಾಗಿ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಅಧಿಕಾರಿಗಳು ಮಿಂಗಲ್ಲಾಗಿ 1ನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ. 25ನೇ ತಾರೀಕು ನೋಟಿಸ್ ಬರುತ್ತೆ ನಮಗೆ. 22ನೇ ತಾರೀಕಿಗೆ ಕ್ಯಾಲೆಂಡರ್ ಅಪ್ರೂವಲ್ನ ಇದು ಮಾಡ್ತಾರೆ. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಒಂದು ಕಾಣದ ಕೈಗಳು ಸೇರಿಕೊಂಡು ಇವ್ರನ್ನ ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆಗೆ ಇಳಿಸ್ತವ್ರೆ. ಇದು ಕಾನೂನು ಬಾಹಿರವಾಗಿದೆ. ಇಡೀ ಕೋಆಪರೇಟಿವ್ ಬಗ್ಗೆ ಒಂದು ನಂಬಿಕೆ ಇತ್ತು. ಆ ನಂಬಿಕೆನ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ.
1ನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ, 20ನೇ ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ, 22ನೇ ತಾರೀಕೆ ನಮ್ಗೆ ಇನ್ನೂ ನೋಟಿಸ್ ಕೈಗೆ ಸೇರುತ್ತೆ, 22ನೇ ತಾರೀಕೆ ಕ್ಯಾಲೆಂಡರ್ ಅಗ್ರಿಮೆಂಟ್ನ ರೆಡಿ ಮಾಡಿಬಿಡ್ತಾರೆ. ಇದು ಖಂಡಿತವಾಗ್ಲೂ ಅಪರಾಧ. ಈ ಕೂಡಲೇ ಯಾವ ಅಧಿಕಾರಿ ಹೇಳ್ತಿನ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು. ಈ ಕೂಡ ಎಲೆಕ್ಷನ್ ರದ್ದಾಗಬೇಕು. ಆ್ಯಸ್ ಪರ್ ಕಾನೂನು ರೀತಿಯಾಗಿ ಏನು 13D ಪ್ರಕಾರವಾಗಿ 1960 ಪ್ರಕಾರ 13D ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡಬೇಕು.